ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ ಆಯ್ತು. ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಓದಂತ ಸ್ಕೂಲ್ ಅನ್ನ ಬಂದ್ ಮಾಡಿಸ್ಲೇಬೇಕ್ರಿ. ಆ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು. ಅದಕ್ಕೆ GST ಹಾಕಿ 18% GST ಹಾಕಿ 1,38,000 ವಾಪಸ್ ತಗೊಂತವ್ರೆ. ಲೆಕ್ಕ ಹಾಕ್ರಿ. ಅದೇ ಚರ್ಚೆ ಅದೇ ಚರ್ಚೆ. GST ಯಾರು ತಗೊಂತಾರೆ? 18% ಅಲ್ಲ GST ತಗೊಂತಾ ಇದ್ದೀರಾ? ಮಾನ್ಯ ಅಧ್ಯಕ್ಷ, GST ತಗೊಂತಾ ಇದ್ದೀರಾ? ಜಮೀರ್ ಅಹಮದ್ ಅವರ ಗಣಿತ ಟೀಚರ್ 1.5 ಲಕ್ಷಕ್ಕೆ 18% ಅಂತಂದ್ರೆ ಎಷ್ಟಾಗುತ್ತೆ? ಆ ಮಾಸ್ಟರ್ ಆಯ್ತು. ಒಂದ್ ಸೆಕೆಂಡ್ ಮಿನಿಸ್ಟರ್ ಅವರೇ, ಜಮೀರ್ ಅಹಮದ್ ಅವರು ಯಾವ್ಯಾವ ಪರ್ಸೆಂಟೇಜ್ ಅಟ್ಟೆ ಲೆಕ್ಕ ಅಧ್ಯಕ್ಷರೇ, ಉಲ್ಟಾ ಓದೋದ್ ಕೇಳಿದ್ವಿ, ಉಲ್ಟಾ ಲೆಕ್ಕ ಗೊತ್ತಿರ್ಲಿಲ್ಲ. ಆಯ್ತು. ಉಲ್ಟಾ ಓದೋದ್ ಸರಿ ಇದು. ಜಮೀರ್ ಅವರೇ ಒಂದ್ ನಿಮಿಷ. GST ತಗೊಂತಾ ಇದ್ದೀರಿ? GST ತಗೊಂತಾ ಇದ್ದೀರಿ? 1,38,000 GST ತಗೊಂತವ್ರೆ. 5 ಲಕ್ಷಕ್ಕೆ 1,38,000. ನಾನು ಹೇಳ್ತಾರೆ ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ ಹಂಗೆ ಹೇಳಿದ್ದಾನು. ಒಂದ್ಸ ಇಲ್ಲಿ ಕೇಳಿ. ರವಿ ಸುಬ್ರಹ್ಮಣ್ಯಂ, ಒಂದ್ಸಗೆ CC ಪಾಟೀಲ್. ಆಯ್ತಪ್ಪ, ಈಗ ಕನ್ಫ್ಯೂಷನ್ ಬೇಡ. ನೋಡಿ CC ಪಾಟೀಲ್ ಅವರೇ, ನೋಡಿ ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ. ಒಂದ್ ನಿಮಿಷ, ಒಂದ್ ಸೆಕೆಂಡ್. ಸೆಂಟ್ರಲ್ ಗವರ್ಮೆಂಟ್ 1.5 ಲಕ್ಷ ಕೊಡ್ತದೆ, 5 ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ 3.5 ಲಕ್ಷ ಕೊಡ್ತದೆ. ಸೆಂಟ್ರಲ್ ಅವರೆಲ್ಲ 5 ಲಕ್ಷಕ್ಕೆ 18% GST ಹಾಕ್ತಾರೆ. 5 ಲಕ್ಷಕ್ಕೆ 18% ಟೋಟಲ್ ಲೆಕ್ಕಾಚಾರ 138 ಅಂತ ಹೇಳಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರೇ, ನಾನು ಏನ್ ಹೇಳ್ದೆ ಅಂದ್ರೆ, ರವಿ ಸುಬ್ರಹ್ಮಣ್ಯ ಅವರೇ 90,000 18% ಹಾಕಿದ್ರು 90,000. 7 ಲಕ್ಷ ಯೂನಿಟ್ ಕಾಸ್ಟ್. ಹಂಗ್ ಮಾಡಿದ್ರು 90,000. 7 ಲಕ್ಷಕ್ಕೆ 18% ಹಂಗ್ ಮಾಡಿದ್ರು. ಅಧ್ಯಕ್ಷರೇ ಆಯ್ತಾಯ್ತು. ಆಯ್ತು. ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ. ಜಮೀರ್ ಅಹಮದ್ ಓದಂತ ಸ್ಕೂಲ್ ಅನ್ನ ಬಂದ್ ಮಾಡಿಸ್ಲೇಬೇಕ್ರಿ. ಆಯ್ತು. ಅದನ್ನ ಆ ಶಾಲೆ ಆಗಲ್ಲ. ಶಿವಲಿಂಗ ಅವ್ರೆ, ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ. ಸುನೀಲ್ ಅವರೇ ಒಂದ್ ನಿಮಿಷ. ನಡೆದಿರಿ ಸರ್ ನೀವು. ಎತ್ತಾಲ ಸುನೀಲ್, ಆ ಸ್ಕೂಲು ಬಂದ್ ಮಾಡಿಸ್ಲೇಬೇಕು. ಅಲ್ಲ ಆ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು. ಜಮೀರ್ ಅಹಮದ್ ಓದಂತ ಸ್ಕೂಲು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಸಚಿವರು ಇಲ್ಲೇ ಆರ್ಡರ್ ಮಾಡ್ಬೇಕದನ್ನ. ಶಿವಲಿಂಗ ಅವ್ರೆ, ಈಗ ಸನ್ಮಾನ್ಯ ಅಧ್ಯಕ್ಷರೇ, ತಡ್ರಪ್ಪ ಸುನೀಲ್ ಅವರೇ ಏನ್ ಹೇಳ್ದೆ ಕೇಳ್ರಿ, ಅರ್ಥ ಮಾಡಿ. ಸುನೀಲ್ ಅವರೇ ಕೇಳಿಲ್ಲ. ಈಗ GST ಹಾಕಿದ್ದಾನೆ 7 ಲಕ್ಷ ಕಾಸ್ಟ್ ಆಗ್ತಾ ಇರೋದು. ಈಗ 1.5 ಲಕ್ಷ ಕೊಡ್ತಾ ಇದ್ದೀರಾ GST ನಾಗ ಹಾಕಿರೋ ನನಗೆ ಮನೆಗೆ GST ಕೇಳೋದು. 5 ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. 5 ಲಕ್ಷಕ್ಕೆ GST 18% GST ಆಗ್ತಿಲ್ಲ. 18% GST ಆ ಬಡವ್ರ ಮನೆ ಆಗದ್ ನಿಲ್ಸಿ ಅಂತ ಹೇಳ್ತಾನು. ಸರ್ ಒಂದ್ ನಿಮಿಷ. ಆಯ್ತು, 90,000 ನಿಂತೆ. ಆಯ್ತು ಸರ್, ನಾನು 7.5 ಲಕ್ಷದಲ್ಲಿ 7.5 ಲಕ್ಷದಲ್ಲಿ ಒಂದ್ ನಿಮಿಷ. ಆಯ್ತು. ಯಾಕೆಲ್ಲ ಮಾತಾಡ್ತೀರಿ? ಒಂದ್ ನಿಮಿಷ. ಶಿವಲಿಂಗ ಅವ್ರೆ ಕಂಟಿನ್ಯೂ ಮಾಡಿ. ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಟೈಮ್ ಆಗ್ತಾ ಬಂತು, ಕನ್ಕ್ಲೂಡ್ ಮಾಡಿ. ಏನು ಅಂದ್ರೆ ಸೌದಿ ಅವರೇ, ಒಂದ್ ನಿಮಿಷ ಎತ್ತಾಳವ್ರೆ, ಒಂದ್ ನಿಮಿಷ. ಅವ್ರದ್ದು ಏನ್ ಕ್ಲಾರಿಫಿಕೇಶನ್ ನಾ ಕೊಡ್ತೀನಿ. ಒಂದು ಮನೆ ಕಾಸ್ಟ್ ಬಂದು 7.5 ಲಕ್ಷ ರೂಪಾಯಿ ಇಲ್ಲದೆ ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ. 7.5 ಲಕ್ಷ ರೂಪಾಯಿಗೆ ನಿಮ್ಗೆ 18% GST ಹಾಕಿ ಎಷ್ಟಾಗ್ತದೆ? 1,26,000 ಆಗುತ್ತೆ. ಅದು ಲೆಕ್ಕ.
ಪ್ರಸಾದ್. ಮನೆ ಕಾಸ್ಟ್ ಹೌದು, ಯಾಕೆ? ಇಡೀ ಒಂದು ಮನೆ ದೇಶಕ್ಕೆ. ಕಾಸ್ಟ್ ನೀವು? ಇಡೀ ದೇಶಕ್ಕೆ. ಒಂದು ಮನೆ ಕಾಸ್ಟ್ ಬೇಡ್ರಿ. ದಯಮಾಡಿ ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಮಾತಾಡ್ರಿ. ಹೌದು. ನಾವು ಅವಕಾಶ ಕೊಡ್ರಿ ಅವ್ರಿಗೆ. ಅಲ್ಲ, clarification ಕೊಡ್ರಿ. ಕೇಳ್ರಿ ಮತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟು ಕೇಳ್ಬೇಡ್ರಿ. 7.5 ಲಕ್ಷ ರೂಪಾಯಿ ಆಚಾರ್ಯ ಕೊಟ್ಟಿಲ್ಲ ಅಂತ 1 ಲಕ್ಷ 20,000. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.